ಐ ಪಿ ಎಲ್ ಒಳಗೆ ಚಾಂಪಿಯನ್ಸ್ ಆದಂಥ ಎಲ್ಲ ತಂಡಗಳೀಗ ನೆಲಕ್ಕೆ ಉಳ್ಬಿಟ್ಟಾವ. ಅಂದ್ರೆ ಕೆಳಗಡೆ ಟೇಬಲ್ ಒಳಗೆ ಫುಲ್ ಕೆಳಗಡೆ ಅದಾವೆ. ಯಾಕಪ್ಪ ಅಂತಂದ್ರೆ ಆ ಒಂದು ಸರಿಯಾದಂಥ ತಂಡ ಅದು ಮಾಡಬೇಕಾದ್ರೆ, ಒಂದು ತಂಡ ಕಟ್ಟಬೇಕಾದ್ರೆ ಎಲ್ಲ ರೀತಿಯಾಗಿ ಇವಾಗ ಯಾರ್ಯಾರು ಬಾಲಿಂಗ್ ಯೂನಿಟಲ್ಲಿ ಯಾರ್ಯಾರು ಇರಬೇಕು, ಬ್ಯಾಟಿಂಗಲ್ಲಿ ಯಾರ್ಯಾರು ಇರಬೇಕು, ಮತ್ತು ಕೀಪಿಂಗ್ ಯಾರು ಇರಬೇಕು, ಇವ್ರು ಇಲ್ಲೇ ಇದ್ದಾಗ ಮತ್ತೊಬ್ರು ಯಾರು ಮಾಡಬೇಕು, ಅಥವಾ ಬಾಲಿಂಗಲ್ಲಿ ಈಗ ನಮ್ಗೆ ಯಾರೋ ಒಬ್ರು ಬಾಲರ್ ಕೈ ಕೊಟ್ಟರೆ ಅಥವಾ ಒಂದು ಇಬ್ಬರು ಬಾಲರ್ ಕೈ ಕೊಟ್ಟರೆ ಅದಕ್ಕೆ ಇನ್ನೊಂದು ಆಪ್ಷನ್ ಏನಂತ ಎಲ್ಲ ರೀತಿಯಾದ ನೋಡ್ಕೊಂಡೇ ಮಾಡಿರ್ತಾರೆ. ಆದ್ರೆ ಎಲ್ಲ ಪ್ಲೇಯರ್ಗಳು ಎಲ್ಲ ಟೈಮ್ದಾಗ ಪಾರು ಮುಳುಗಿರೋದಿಲ್ಲ. ಆ ಒಂದು ಪ್ರಾಬ್ಲಮ್ ಏನೈತಲ್ಲ, ಈಗ ಏನು ಚಾಂಪಿಯನ್ಸ್ ತಂಡಗಳದಾವಲ್ಲ, ಹೆಚ್ಚಾಗಿ ಕಪ್ಪು ಗೆದ್ದಂಥ ತಂಡಗಳು, ವಿಶೇಷವಾಗಿ CSK ಆಗಿರ್ಬೋದು, MI ಆಗಿರ್ಬೋದು, ಇಂಥ ತಂಡಗಳಿಗೆ ಆ ಒಂದು ಸೋಲಿನ ಭೀತಿ ಭಾಳ ಕಾಡಾಕತ್ತೈತಿ. ಎಷ್ಟರ ಮಟ್ಟಿಗೆ ಅಂತಂದ್ರೆ MIದವರು 5 ಕಪ್ ಗೆದ್ದಾರೆ. ಆದರೆ ಈ ಒಂದು IPL 2026 ಒಳಗೆ 10 ಮ್ಯಾಚ್ ಆಡಿ ಅವರು ಬರೀ 3 ಮ್ಯಾಚ್ ಗೆದ್ದಾರೆ. MI ತಂಡದೊಳಗೆ ಅರ್ಧ ಇಂಡಿಯಾ ಟೀಮ್ ಐತೆ ಅನ್ಬೋದು. ಅಲ್ಲಿ ಉಪಾಸ್ ಮಂತ್ ಬರೀ ಟೀಮ್ ಅಷ್ಟೇ ಅಲ್ಲ, ಕ್ಯಾಪ್ಟನ್ಸ್ಗಳು ಅದಾರ. ರೋಹಿತ್ ಶರ್ಮಾ ಇವಾಗ ಕ್ಯಾಪ್ಟನ್ಸಿಂದ ನಿವೃತ್ತಿ ಇರ್ಬೋದು, ಆದರೆ ಅವರು ಒಂದು ಟೈಮ್ದಾಗ ಕ್ಯಾಪ್ಟನ್. ರೋಹಿತ್ ಶರ್ಮಾ ಆಯಿತು, ಸೂರ್ಯಕುಮಾರ್ ಯಾದವ್ ಆಯಿತು, ಹಾರ್ದಿಕ್ ಪಾಂಡ್ಯ ಆಯಿತು, ಜಸ್ಪ್ರೀತ್ ಬುಮ್ರಾ, ಈ ರೀತಿಯಾದಂಥ ಘಟಾನುಘಟಿಗಳದಾರ. ಮತ್ತೊಬ್ಬ ತಿಲಕ್ ವರ್ಮಾ, ಮತ್ತು ಅಷ್ಟೇ ಅಲ್ಲ ಬೇರೆ ಬೇರೆ ಹೊರದೇಶದ ಪ್ಲೇಯರ್ಸ್ ಐತಕ್ಕೆ ಒಳ್ಳೆ ಪ್ಲೇಯರ್ಸ್ಗಳದಾರ. ಆದರೂ ಸಹಿತ ಈ ಒಂದು 2026 IPL ಒಳಗೆ ಅವ್ರಿಗೆ ಏನು ಮಾಡಿದ್ರು ಮೇಲೆ ಬರೋಕ್ಕಾಗ್ತಾ ಇಲ್ಲ. ಇನ್ನೊಂದು ಸುದ್ದಿ ಹರಿದಾಡಕತ್ತೈತಿ. ಏನಪ್ಪ ಅಂತಂದ್ರೆ ರೋಹಿತ್ ಶರ್ಮಾ ಅವರು ಹಾರ್ದಿಕ್ ಪಾಂಡ್ಯನ ಇದು ಸುದ್ದಿ ಅನ್ನೋದಕ್ಕಿಂತ ಬಾಯಿ ಮಾತು ಅನ್ಬೋದು, ಬೇರೆ ಬೇರೆ ಬಾಯಿಗಳಿಂದ ಬಂದಂಥ ಮಾತು, ಏನು ವೀಕ್ಷಕರ ನೋಡ್ತಾರಲ್ಲ ಆ ಒಂದು ಮಾತು. ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಒಳಗೆ ರೋಹಿತ್ ಶರ್ಮಾಗೆ ಆಡೋಕ್ಕೆ ಇಷ್ಟ ಇಲ್ಲ. ಆದ್ದರಿಂದ ಅವರು ಆ ಒಂದು ತಂಡದೊಳಗೆ ಇರುವಂಥ ಒಂದು ತಂಡದೊಳಗೆ ಮತ್ತೊಂದಷ್ಟು ತಂಡಗಳಾಗಿ ಈ ರೀತಿಯಾದಂಥ ಒಂದು ಆಟನ ಆಡ್ತಾಯಿದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ನ ತೋರಿಸ್ತಾ ಇಲ್ಲ ಅಂಥೇಳಿ. ಬಟ್ ಇದು ಕೆಲವೊಂದಷ್ಟು ವೀಕ್ಷಕರ ಅಥವಾ ಒಂದು ಬಾಯಿ ಮಾತಾಗಿರ್ಬೋದು. ಆದರೆ ಇದು ಯಾವುದೋ ನಿಖರವಾದಂಥ ಸುದ್ದಿ ಎಲ್ಲಿಂದ ಸಹಿತ ಬಂದಿಲ್ಲ. ಆದರೆ ನಾವು ಇದನ್ನು ಒಂದು ದೇಶದ ತಂಡದಲ್ಲಿ ನೋಡಿದ್ರೆ ಇದೇ ಒಂದು ಊಹಾಪೋಹಗಳು ಪಾಕಿಸ್ತಾನ ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ ಆಡಬೇಕಾದ್ರೆ ಸಹಿತ ಬಂದಿತ್ತು. ಇಲ್ಲಿ ರಿಜ್ವಾನ ಮತ್ತು ಬಾಬರ್ ಅಜಮ್ ಅವರು ಒಂದೇ ತಂಡದಾಗ 2 ತಂಡ ಆಗಿ ಆ ರೀತಿ ಆದ್ದರಿಂದ ಅಲ್ಲಿ ಒಂದು ಒಳ್ಳೆ ಆ ತಂಡದ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಅಂತಿದ್ರು. ಬಟ್ ಅದೇ ಒಂದು ರೀತಿಯಾದಂಥ ಒಂದು ಕೋಲ್ಡ್ ವಾರ್ ಏನಂತಲ್ಲ, ಒಳ ಜಗಳಗಳು ಈಗ ಮುಂಬೈ ತಂಡದಾಗ ಆರಂಭ ಆಗ್ಯಾವ. ಅದರಿಂದ ಇಲ್ಲಿ ಒಂದು ಸರಿಯಾದಂಥ ಸ್ಕೋರ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ. ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ಹೇಳೋದಾದ್ರೆ, ಅವರು ಹಾರ್ದಿಕ್ ಪಾಂಡ್ಯ ಒಂದು ಕ್ಯಾಪ್ಟನ್ಸಿ ಒಳಗೆ ಆಡೋಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತಾರೆ. ಆದರೂ ಹೆಚ್ಚಾಗಿ ನಿನ್ನೆ ಮ್ಯಾಚ್ ಒಳಗೆ ರೋಹಿತ್ ಶರ್ಮಾ ಅವರು 84 ರನ್, ಅಂದರೆ 44 ಬಾಲಿಗೆ 84 ರನ್ ಹೊಡೆದಾದ್ಮೇಲೆ ನೋಡಿ, ರೋಹಿತ್ ಶರ್ಮಾ ಅವರು ಆ ಒಂದು ಹಾರ್ದಿಕ್ ಪಾಂಡ್ಯನ ಕ್ಯಾಪ್ಟನ್ಸಿ ಒಳಗೆ ಆಡಲಿಲ್ಲ. ಅದು ಸೂರ್ಯಕುಮಾರ್ಗೆ ಕ್ಯಾಪ್ಟನ್ಸಿ ಇತ್ತು ನಿನ್ನೆ, ಆ ಒಂದು ಕ್ಯಾಪ್ಟನ್ಸಿ ಒಳಗೆ ಆಡಿದ್ರು ಅಂತೇಳಿ. ಆದ್ರೆ ರೋಹಿತ್ ಶರ್ಮಾ ಅವರು ಈ ಹಿಂದಿನ ಮ್ಯಾಚ್ ಒಳಗೂ ಅವ್ರಿಗೆ ಆದಷ್ಟು ಅವರು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಒಳ್ಳೆಯ ಆಟವನ್ನು ಆಡಿದ್ದಾರೆ ನನಗೆ ತಿಳಿದ ಹಾಗೆ. ಬಟ್ ಈ ಒಂದು ಮ್ಯಾಚ್ ಬಗ್ಗೆ ನಿಮಗೇನು ಅನಿಸುತ್ತೆ? ಫ್ರಾಂಚೈಸಿ ಬಗ್ಗೆ, ಒಂದು MI ಫ್ರಾಂಚೈಸಿ ಬಗ್ಗೆ ವಾಪಸ್ ಮತ್ತು ಅಲ್ಲಿನ ಒಂದಷ್ಟು ಪ್ಲೇಯರ್ಸ್ಗಳ ಬಗ್ಗೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿರಿ. ಇನ್ನು ಒಳ್ಳೆ ಇಷ್ಟೆಲ್ಲ ಆದರೂ MI ತಂಡ ಆ ಒಂದು ಕ್ಯಾಪ್ಟನ್ಸಿಯಿಂದ ಹಾರ್ದಿಕ್ ಪಾಂಡ್ಯನ ಹೊರಗಿಡಾಗಿ ಏನಾರು ನೋಡಾಕತ್ತೈತಿ ಏನಂತ ನೋಡಿದ್ರೆ ಯಾವುದೇ ಥರನಾದಂಥ ನಾಯಕರನ್ನು ಬದಲಿಸುವ ಅವಶ್ಯಕತೆ ಇಲ್ಲ ಅಂತೇಳಿ ಒಂದು MI ತಂಡದ ಮೂಲಗಳಿಂದ ಬಂದೈತಿ. ಯಾಕಂದ್ರೆ ಅವರು ಹಾರ್ದಿಕ್ ಪಾಂಡ್ಯ ಅವರು ಅವ್ರದ್ದು ವೈಯಕ್ತಿಕ ಆಗಿರ್ಬೋದು, ಮತ್ತೊಳ್ಳೆ ಅವರು ಒಂದು ತಂಡದ ನಾಯಕ ಆಗಿರ್ಬೋದು, ಒಳ್ಳೆಯ ರೀತಿಯಾದ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ದಾರೆ. ಮತ್ತೊಳ್ಳೆ ಯಾವುದೇ ಕಾರಣಕ್ಕೂ ನಾವು ನಾಯಕನ ಬದಲಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಇಬ್ಬರು ಸ್ಟಾರ್ ಆಟಗಾರರಿಗೆ ಅವರೊಂದು ಸೂಚನೆಯನ್ನು ನೀಡಿದಾರಂತ. ಇದು ಅಧಿಕೃತವಾದಂಥ ಮಾಹಿತಿಯಿಂದ ಬಂದಂಥದ್ದು. ಏನಪ್ಪ ಅಂತಂದ್ರೆ, ನಿಮ್ಮದು ಯಾವುದೇ ರೀತಿ ಈ ಒಂದು ಸೀಸನ್ ಒಳಗೆ ಒಂದು ಹೇಳಿಕೊಳ್ಳುವಂಥ ಉಪಾಸ್ ಮತ್ತೊಳ್ಳಿ ನಾವು ಅಂದಾಜು ಮಾಡಿದಂಥ ಯಾವುದೇ ರೀತಿಯಾದಂಥ ನಿಮ್ಮ ಕಡೆಯಿಂದ ನಮ್ಮ ತಂಡಕ್ಕೆ ಯಾವುದೇ ರನ್ಸ್ ಆಗಿರ್ಬೋದು ಏನೂ ಬಂದಿಲ್ಲ. ಆದ್ದರಿಂದ ನಿಮ್ಗೆ ಒಂದು ವಾರ್ನಿಂಗ್ ಅಂತ ನೀಡೈತಂತ. ಅದು ಯಾರಿಗಪ್ಪ ಅಂತಂದ್ರೆ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಅವ್ರಿಗೆ. ತಿಲಕ್ ವರ್ಮಾ ಅವರು ಒಂದು ಸೆಂಚುರಿ ಸಹಿತ ಬಾರಿಸಿದ್ರು. ತಿಲಕ್ ವರ್ಮಾ ಅವರು ಒಂದು ಸೆಂಚುರಿ ಬಾರಿಸಿದ್ರು ಸಹಿತ ಸೆಂಚುರಿ ಹೊರತಾಗಿ ಅವರು 204 ರನ್ನನ್ನು ಅಥವಾ 200+ ಏನೋ ಒಂದು ರನ್ ಮಾಡ್ತಾರೆ. ಆದರೆ 10 ಮ್ಯಾಚ್ಗಳಲ್ಲಿ ಅವರು ಇಷ್ಟೇ ರನ್ ಮಾಡಿದ್ರಿಂದ ಅದರಿಂದ ಒಂದು ಫ್ರಾಂಚೈಸಿ ಕೆಂಗನ್ನಿಗೆ ಇವರಿಬ್ಬರು ಗುರಿಯಾಗ್ಯಾರ ಅಂತ ಅನ್ಬೋದು. ನೆಕ್ಸ್ಟ್ ಏನಾದರೂ ಇವರು ಇದೇ ರೀತಿಯಾದಂಥ ಒಂದು ಆಟನ ಆಡ್ಕೊಂಡು ಬಂದಲ್ಲಿ ನೆಕ್ಸ್ಟ್ ಸೀಸನ್ ಒಳಗೆ ಇವರಿಬ್ಬರನ್ನ ಕೈ ಬಿಡೋ ಚಾನ್ಸಸ್ ಐತಾ, ಅಥವಾ MI ತಂಡ ಇವರಿಬ್ಬರನ್ನು ಕೈ ಬಿಡಬಹುದಾ? ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿರಿ. ಸೂರ್ಯಕುಮಾರ್ ಯಾದವ್ ಅವರು ನೋಡೋದಾದ್ರೆ, ಸೂರ್ಯಕುಮಾರ್ ಯಾದವ್ ಅವರು ಆ ಒಂದು ಈಗಲ್ಲ, ಅವರು ಇಂಟರ್ನ್ಯಾಷನಲ್ ಮ್ಯಾಚಿಂದ ಏನು ಈ ಒಂದು ವರ್ಷದಾಗ ಆಡ್ಕೊತ ಬಂದ್ರಲ್ಲ, ಆವಾಗಿಂದ ಸಹಿತ ಅವರು ಹೇಳ್ಕೊಳ್ಳುವಂಥ ಫಾರ್ಮ್ ಒಳಗಿಲ್ಲ. ಅಷ್ಟೇ ಅಲ್ಲ, ನಿನ್ನೆ ಮ್ಯಾಚ್ ಒಳಗೂ ಸಹಿತ ಅವರು ಅಂಥ ಒಂದು ಇದನ್ನು ತೋರಿಸಲಿಲ್ಲ. ಈ ರೀತಿಯಾದಂಥ ಒಂದು ಅವರು ಕಳಪೆ ಫಾರ್ಮ್ನ ಪ್ರದರ್ಶನ ಮಾಡೋದ್ರಿಂದ ಅವರನ್ನು ನೆಕ್ಸ್ಟ್ ಇಯರ್ ಏನಾದರೂ ಕೈ ಬಿಡ್ಬೋದಾ? ನಿಮಗೇನು ಅನಿಸುತ್ತೆ? MI ತಂಡದ ನಾಯಕ ಬದಲಾಗ್ಬೋದಾ, ಅಥವಾ ಸೂರ್ಯಕುಮಾರ್ ಯಾದವ್ ಮತ್ತೊಳ್ಳಿ ತಿಲಕ್ ವರ್ಮಾ ಅವರನ್ನು ಅವರ ಕೈ ಬಿಡ್ತಾರಾ? ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸ್ತೀನಿ.